ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ನಾಳಿನ ಸಂಚಿಕೆಯಲ್ಲಿ ಒಂದು ಹೊಸದಾಗಿ ಅಪ್ಡೇಟ್ ಸಿಕ್ಕಿದೆ ಫ್ರೆಂಡ್ಸ್. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ. ಹಾಗೇನೆ ಫ್ರೆಂಡ್ಸ್, ನಿಮ್ಮೆಲ್ಲರ ಹತ್ರನೂ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಸಬ್ಸ್ಕ್ರೈಬರ್ಸ್ ಅವಶ್ಯಕತೆ ತುಂಬಾನೇ ಇದೆ, ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಇನ್ನೇನು ಅಜಿತ್ ನಿಂಗವನೂರಿಗೆ ಬಂದು ಆಯ್ತು, ಭೂಮಿನೇ ಮನಸ್ವಿನಿ ಅಂತ ಒಪ್ಸಿದ್ದು ಆಯ್ತು. ಇನ್ನ ಅಜಿತ್ ಈ ಊರಿಗೆ ಬಂದಿರೋ ಕಾರಣ ಒಬ್ಬ ಕಳ್ಳನ ಅಂದ್ರೆ ಒಬ್ಬ ಗ್ಯಾಂಗ್ ಲೀಡರ್ ಸ್ಮಗ್ಲರ್ ನ ಹಿಡಿಯೋದಕ್ಕೆ ಅಂತ ಬಂದಿರ್ತಾರೆ. ಇನ್ನೊಂದ್ ಕಡೆ ಈ ಅಶ್ವಿನಿ ಕೂಡ ಈ ನಿಂಗವನ್ ಮನೆಗೆ ಬರ್ತಾಳೆ. ಯಾಕಂತ ಹೇಳಿದ್ರೆ ಈ ಕಡೆ ಅಂಜನಾ ಅಶ್ವಿನಿಗೆ ಕಾಲ್ ಮಾಡ್ಬಿಟ್ಟು ಭೂಮಿನೇ ಮನಸ್ವಿನಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಜ್ಜಿ ಹೇಳಿರೋ ವಿಷಯ ಎಲ್ಲ ಕೂಡ ಹೇಳಿರ್ತಾಳೆ. ಹಾಗಾಗಿ ಅಶ್ವಿನಿ ನಿಂಗವನ್ ಮನೆಗೆ ಬರೋದಕ್ಕೆ ರೆಡಿ ಆಗಿರ್ತಾಳೆ. ಹಾಗಾದ್ರೆ ನೋಡೋಣ ಬನ್ನಿ ಏನೆಲ್ಲ ಆಗ್ತಾ ಇದೆ ಅಂತ. ಇನ್ನೇನು ಅಜಿತ್ ನಿಂಗವನ್ ಮನೆಗೆ ಬಂದ್ಮೇಲೆ ಎಲ್ಲಾನು ಕೂಡ ಸರಿಯಾಗಿ ನಡೆದುಕೊಂಡು ಹೋಗ್ತಾ ಇರುತ್ತೆ. ಈ ಕಡೆ ಅಜಿತ್ ಮತ್ತೆ ಭೂಮಿ ಮಾತ್ರ ತುಂಬಾ ಕ್ಲೋಸ್ ಆಗಿರ್ತಾರೆ. ಅಜಿತ್ ಮತ್ತೆ ಭೂಮಿ ಸಪರೇಟ್ ಆಗಿ ಹೋಗಿ ಮಾತಾಡ್ತಿರೋದಾಗಿರ್ಬೋದು, ಭೂಮಿ ಕಾಲ್ ಸ್ಲಿಪ್ ಆಗಿ ಕೆಳಗಡೆ ಬೀಳ್ತಿರುವಾಗ ಅಜಿತ್ ಇಟ್ಕೊಂಡಿರೋದಾಗಿರ್ಬೋದು. ಈ ಕಡೆ ಭೂಮಿನೂ ಕೂಡ ಅಜಿತ್ ಹತ್ರ ತನ್ನ ಪ್ರೀತಿ ವಿಚಾರನ ತುಂಬಾ ಹೇಳ್ಕೋಬೇಕು ಅಂತ ಹೇಳಿ ಆತುರದಿಂದ ಕಾಯ್ತಿರ್ತಾರೆ. ಈ ಕಡೆ ಅಜಿತ್ ಕೂಡ ಕಾಯ್ತಿರ್ತಾನೆ. ಆದ್ರೆ ಇನ್ನೂ ಸಮಯ ಕೂಡ ಬಂದಿಲ್ಲ ಅನ್ಸುತ್ತೆ, ಹಾಗಾಗಿ ಹಾಗೆ ಮುಂದುವರಿತಾ ಇರುತ್ತೆ. ಇಬ್ರಿಗೂ ಕೂಡ ಗೊತ್ತಿಲ್ಲದೆ ಅವರವರ ಪ್ರೀತಿನಲ್ಲಿ ಮುಳುಗೋಗಿರ್ತಾರೆ ಅಂತಾನೆ ಹೇಳ್ಬೋದು. ಇನ್ನೇನು ಅಜಿತ್ ಮತ್ತೆ ಭೂಮಿ ಕೂಡ ಒಂದು ಡುಯೆಟ್ ಹಾಡಿಗೆ ಒಂದು ಡ್ಯಾನ್ಸ್ ಅನ್ನ ಕೂಡ ಮಾಡ್ತಿರ್ತಾರೆ, ಅಂದ್ರೆ ಒಂದು ಕನಸಿನ ಲೋಕದಲ್ಲಿ ಮಾಡ್ತಿರ್ತಾರೆ ಅಂತಾನೆ ಹೇಳ್ಬೋದು. ಹೀಗೆ ಅಜಿತ್ ಮತ್ತೆ ಭೂಮಿ ಮಾತಾಡ್ತಾ ಮಾತಾಡ್ತಾ ಮಾತಿಗೂ ಈ ಕಡೆ ಭೂಮಿ ಭೂಮಿ ಅಂತ ಅಜಿತ್ ಭೂಮಿನ ಕರಿತಿರ್ತಾನೆ. ಸಾಹೇಬ್ರೆ, ಏನ್ ಸಾಹೇಬ್ರೆ ನೀವು? ನಾನು ಇವಾಗ ಮನಸ್ವಿನಿ ಭೂಮಿ ಅಲ್ಲ ಸಾಹೇಬ್ರೆ. ನೀವು ಪದೇ ಪದೇ ಭೂಮಿ ಭೂಮಿ ಅಂತ ಹೇಳಿದ್ರೆ ಮನೆಯವ್ರೆಲ್ರೂ ಕೂಡ ಗೊತ್ತಾಗ್ಬಿಟ್ರೆ, ಅದ್ರಲ್ಲೂ ಅಜ್ಜಿ ಗೊತ್ತಾಗ್ಬಿಟ್ರೆ ಅಷ್ಟೇ ಕತೆ. ಮತ್ತೆ ಅಜ್ಜಿ ಸುಮ್ನೆ ಇರ್ತಾರಾ? ನೀವು ಭೂಮಿ ಅನ್ನೋದನ್ನ ಮರ್ತ್ ಬಿಡ್ಬೇಕು. ಈಗ ಏನಿದ್ರು ನಾನು ಮನಸ್ವಿನಿ ಸಾಹೇಬ್ರೆ, ನಾನು ನಿಮ್ ಶ್ರವಣ್ ಮಾವನ್ ಮಗಳು ಸಾಹೇಬ್ರೆ. ಮನಸ್ವಿನಿ ಮನಸ್ವಿನಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಅಜಿತ್ಗೆ ಹೇಳ್ತಿರ್ತಾರೆ. ಅಜಿತ್ ಸರಿ ಆಯ್ತು ಮನಸ್ವಿನಿ ಅಂತ ಹೇಳ್ಬಿಟ್ಟು ಮನಸ್ವಿನಿ ಅಂತಾನೆ ಮಾತಾಡ್ತಿರ್ತಾರೆ. ಆದ್ರೂ ಕೂಡ ಅಲ್ಲಲ್ಲಿ ಮಿಸ್ ಆಗ್ಬಿಟ್ಟು ಭೂಮಿ ಭೂಮಿ ಅಂತ ಕೂಡ ಮಾತಾಡ್ತಿರ್ತಾರೆ ಅಂತಾನೆ ಹೇಳ್ಬೋದು. ಹೀಗೆ ಮಾತಾಡ್ತಿರುವಾಗ ಭೂಮಿ, ಅಲ್ಲ ಸಾಹೇಬ್ರೆ, ಸತ್ಯನ ಹೇಳಿದ್ರು ಅದ್ಯಾರೋ ಸ್ಮಗ್ಲರ್ ಬಂದಿದಾರಂತೆ, ಅವ್ರನ್ನ ನೀವು ಹಿಡಿಯೋದಕ್ ಬಂದಿದಿರಂತೆ. ಅಲ್ಲ ಸಾಹೇಬ್ರೆ, ನಿಮ್ಗೆ ಏನಾದ್ರು ಅವ್ರು ತೊಂದರೆ ಕೊಟ್ಬಿಟ್ರೆ ಏನ್ ಮಾಡೋ ಸಾಹೇಬ್ರೆ? ನಂಗೆ ಯಾಕೋ ತುಂಬಾನೇ ಭಯ ಆಗ್ತಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ತನ್ನ ಭಯನ ತೋಡ್ಕೊತಿರ್ತಾಳೆ. ಅಯ್ಯೋ ಭೂಮಿ, ನಾನ್ ಯಾರು? ಅಜಿತ್ ನಾರಾಯಣ್ ರಾವ್. ನನ್ನನ್ನು ಯಾರು ಏನು ಕೂಡ ಮಾಡ್ಕೊಳಕ್ ಆಗೋದಿಲ್ಲ. ಇನ್ ಕೇಸ್ ನನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀನ್ ಇದೆಯಲ್ಲ ಕಾಪಾಡೋದಿಕ್ಕೆ ಅಂತ ಅಜಿತ್ ಕೂಡ ಈ ಕಡೆ ಭೂಮಿಗೆ ಹೇಳ್ತಿರ್ತಾರೆ. ಹಾಗಲ್ಲ ಸಾಹೇಬ್ರೆ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಸಾಹೇಬ್ರೆ ಅಂತ ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ. ಏನು ಆಗಲ್ಲ ಭೂಮಿ, ಏನು ವರಿ ಮಾಡ್ಕೋಬೇಡ. ಆ ಕಿಲ್ಲರ್ನ ನಾನೇ ಹಿಡಿಯೋದು. ನಾನ್ ಮಾತ್ರ ಅವ್ನ್ ಬಗ್ ಬಡಿಯೋದೇ ಬಿಡೋದೇ ಇಲ್ಲ. ನೋಡ್ತಾ ಇರೋ ಅವ್ನಿಗೆ ಏನ್ ಗತಿ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಭೂಮಿ ಹತ್ರ ಹೇಳ್ತಿರ್ತಾಗ ಭೂಮಿಗೆ ಯಾಕೋ ಒಂಥರ ತುಂಬಾನೇ ಭಯ ಆಗ್ತಿರತ್ತೆ. ಎಲ್ಲಾದ್ರೂ ಅಜಿತ್ ಸಾಹೇಬ್ರಿಗೆ ಏನಾದ್ರೂ ಮಾಡ್ಬಿಡ್ತಾರೇನೋ, ಚಾಕು ಹಾಕ್ಬಿಡ್ತಾರೇನೋ, ಹಾಗೆ ಹೀಗೆ ಅಂತ ತುಂಬಾ ಭಯ ಕಾಡ್ತಿರತ್ತೆ. ಯಾಕಂದ್ರೆ ಅಲ್ಲಿ ಒಬ್ರು ಗುರುಗಳು ಕೂಡ ಹೇಳಿರ್ತಾರೆ ತನ್ನ ಗಂಡನ ಜೀವಕ್ಕೆ ಅಪಾಯ ಇದೆ ಅಂತ. ಹಾಗಾಗಿ ಭೂಮಿಗೆ ತುಂಬಾ ಅದನ್ನ ಹೇಳ್ಕೊಳಕ್ಕೂ ಆಗ್ತಿರಲ್ಲ, ಒಳಗೊಳಗೆ ತುಂಬಾ ಭಯವನ್ನ ಅನುಭವಿಸ್ತಾ ಇರ್ತಾಳೆ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಒಂದು ಸನ್ನಿವೇಶ ಆದ್ಮೇಲೆ ಮತ್ತೆ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಮಾತಲ್ಲಿ ಮುಳುಗೋಗಿರ್ತಾರೆ. ತನ್ನದೇ ಆದಂತ ಒಂದು ಫೀಲಿಂಗ್ಸ್ ನಲ್ಲಿ ಮಾತಾಡ್ತಿರ್ತಾರೆ. ಇದನ್ನೆಲ್ಲ ನಿಂಗವನ್ ಮಗಳು ಚಂದ್ರಿಕಾ ಅಬ್ಸರ್ವ್ ಮಾಡ್ತಿರ್ತಾಳೆ. ಅಲ್ಲ, ಇವ್ರಿಬ್ರೇನ್ ಒಳ್ಳೆ ಸ್ವಂತ ಗಂಡ ಹೆಂಡತಿ ತರ ಬಿಹೇವ್ ಮಾಡ್ತಿದಾರಲ್ಲ, ಮಾವನ್ ಮಗಳ ಜೊತೆ ಈ ತರ ಎಲ್ಲ ಬಿಹೇವ್ ಮಾಡ್ತಾರಾ? ಇಲ್ಲ ಇಲ್ಲ, ಇದ್ರಲ್ಲಿ ಏನೋ ಇದೆ. ನಾನ್ ಇದನ್ನ ಅಮ್ಮನ್ಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಚಂದ್ರಿಕಾ ನಿಂಗವನ್ಗೆ ಹೇಳ್ಲಿಕ್ಕೆ ಅಂತ ಹೋಗ್ತಿರ್ತಾಳೆ. ಇನ್ನೊಂದ್ ಕಡೆ ಈ ಕಡೆ ಚಂದ್ರಿಕಾ ನೋಡ್ತಿರೋದ್ನ, ಅಜಿತ್ ಮತ್ತೆ ಭೂಮಿನ ನೋಡ್ತಿರೋದ್ನ ಈ ಕಡೆ ಮಯೂರಿ ನೋಡ್ಬಿಟ್ಟು ಮಯೂರಿ ಅಜಿತ್ ಮತ್ತೆ ಭೂಮಿ ಹತ್ರ ಓಡ್ಕೊಂಡ್ ಬಂದು, ಅಲ್ಲ ನಿಮ್ಗೆ ಏನ್ ಹೇಳ್ಬೇಕು? ಅಲ್ಲಿ ನಮ್ಮಮ್ಮ ತುಂಬಾನೇ ಅಬ್ಸರ್ವ್ ಮಾಡ್ತಿದ್ದಾರೆ ನಿಮ್ಮಿಬ್ರುನ. ನೀವು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಲೇಬೇಕು. ಏ ಅಜಿತ್, ಇವಾಗ ಇವಳು ನಿನ್ ಹೆಂಡತಿ ಭೂಮಿ ಅಲ್ಲಪ್ಪ, ಇವಳು ನಿಮ್ ಮಾವನ್ ಮಗಳು ಮನಸ್ವಿನಿಯಪ್ಪ ಅಂತ ಹೇಳ್ಬಿಟ್ಟು ಎಚ್ಚರಿಸ್ತಿರ್ತಾರೆ. ಸರಿ ಸರಿ ಆಯ್ತು, ಎಷ್ಟಾಗುತ್ತೆ ಅಷ್ಟು ಡಿಸ್ಟೆನ್ಸ್ ನ ಮೇಂಟೈನ್ ಮಾಡ್ತೀವಿ ಅಂತ ಹೇಳ್ತಿರ್ತಾರೆ. ಆದ್ರೆ ಒಬ್ರಿಗೊಬ್ರು ಬಿಟ್ಕೊಡೋದಕ್ಕೆ ಆಗ್ತಾನೆ ಇರಲ್ಲ, ಮತ್ತೆ ಕ್ಲೋಸ್ ಆಗಿರ್ತಾರೆ. ಸೊ ಇಷ್ಟೆಲ್ಲ ಒಂದು ಸನ್ನಿವೇಶ ನಡೆಯುತ್ತೆ. ಅದಾದ ನಂತರ ಇನ್ನೊಂದ್ ಕಡೆ ಆ ಸ್ಮಗ್ಲರ್ಸ್ ಲೀಡರ್ ಯಾರಿರ್ತಾರಲ್ಲ, ಅವನೇನ್ ಮಾಡಿರ್ತಾನೆ ಅಂದ್ರೆ ಸ್ವಲ್ಪ ಪುಡಿ ರೌಡಿಗಳನ್ನ ಈ ಅಜಿತ್ ಇರೋ ಒಂದು ಲೊಕೇಶನ್ ಗೆ ಸೆಂಡ್ ಮಾಡಿರ್ತಾರೆ, ಅಂದ್ರೆ ಕಳ್ಸಿರ್ತಾರೆ. ಅಜಿತ್ ಎಲ್ಲಿರ್ತಾನೆ, ಏನ್ ಮಾಡ್ತಿರ್ತಾನೆ, ಯಾವಾಗ ಹೊರಗಡೆ ಬರ್ತಾನೆ, ಯಾವಾಗ ಎಲ್ಲಿರ್ತಾನೆ ಅಂತ ಹೇಳ್ಬಿಟ್ಟು ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಲೊಕೇಶನ್ ನ ಚೇಂಜ್ ಮಾಡೋದಕ್ಕೆ ಹೇಳಿರ್ತಾರೆ. ಅದೇ ರೀತಿ ಅಜಿತ್ನ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಆ ಒಂದು ಪುಡಿ ರೌಡಿಗಳು ಲೊಕೇಶನ್ ನ ಶೇರ್ ಮಾಡಿರ್ತಾರೆ. ಆ ಒಂದು ಮೈನ್ ಕಿಲ್ಲರ್ಗೆ ಏನಿರ್ತಾರೆ ಅವರಿಗೆ ಶೇರ್ ಮಾಡಿರ್ತಾರೆ. ಅದಾದ ನಂತರ ಅವನು ಒಂದು ಐಡಿಯಾವನ್ನ ಕೊಡ್ತಾರೆ. ಅಂದ್ರೆ ಅದ್ರಲ್ಲಿ ಯಾರಾದ್ರೂ ಒಬ್ರು ಒಂದು ಅನ್ನೋನ್ ನಂಬರ್ ಇಂದ ಅಜಿತ್ಗೆ ಕಾಲ್ ಮಾಡ್ಬಿಟ್ಟು ಅಜಿತ್ನ ಹೇಗಾದ್ರೂ ಮಾಡಿ ಆಚೆ ಬರೋ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಟ್ಟಾರೆಯಾಗಿ ರಾತ್ರಿನೇ ಅಜಿತ್ನ ಮುಗಿಸ್ಬೇಕು ಅನ್ನೋ ಒಂದು ಪ್ಲಾನ್ ಆಗಿರುತ್ತೆ. ಇನ್ನೊಂದ್ ಕಡೆ ಈ ಫ್ರಾಡ್ ಅಶ್ವಿನಿ ಭೂಮಿನ ಹೇಗಾದ್ರೂ ಮಾಡಿ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಅವಳು ಕೂಡ ಒಂದಷ್ಟು ಪುಡಿ ರೌಡಿಗಳನ್ನ ಇಲ್ಲಿ ಒಂದು ನಿಂಗವನ್ನ ಮನೆ ಒಂದು ಊರಿನ ಹತ್ರ ಬಂದಿರ್ತಾಳೆ. ಈ ಕಡೆ ಅಂಜನ ಏನ್ ಕಮ್ಮಿ ಇಲ್ಲ. ಈ ಫ್ರಾಡ್ ಅಶ್ವಿನಿಗೆ ಕಾಲ್ ಮಾಡ್ಬಿಟ್ಟು, ಏ ಅಶ್ವಿನಿ, ನೀನ್ ಏನ್ ಮಾಡ್ತಿದ್ಯಾ ಅಲ್ಲಿ? ನೀನ್ ಮೊದ್ಲು ಇಲ್ಲಿಗೆ ಬರ್ಲೇಬೇಕು. ಇಲ್ಲಿ ಭೂಮಿ ಮನಸ್ವಿನಿ ಅಂತ ಅಜ್ಜಿ ಜೊತೆ ಡ್ರಾಮಾ ಮಾಡ್ಕೊಂಡಿದ್ದಾಳೆ. ನೀನು ಆದಷ್ಟು ಬೇಗ ಬಾ, ನಾನೇ ಶ್ರವಣ್ ಮಗಳು ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಮೆರಿತಾ ಇದ್ದಾಳೆ. ನೀನ್ ಬೇಗ ಬರ್ಲೇಬೇಕು, ಅವಳಿಗೊಂದ್ ಗತಿ ಕಾಣಿಸ್ಬೇಕು ಅಂತ ಈ ಕಡೆ ಅಂಜನ ಕೂಡ ಫಿಟ್ಟಿಂಗ್ ಇಟ್ಟಿರ್ತಾಳೆ ಅಶ್ವಿನಿಗೆ.
ಆಗ ಈ ಕಡೆ ಫ್ರಾಡ್ ಅಶ್ವಿನಿ ಇದ್ದವಳು ಭೂಮಿ ಅಷ್ಟೊಂದೆಲ್ಲ ಮೆರೆತಿದ್ದಾಳಲ್ಲ ಅದಕ್ಕೊಂದು ಬ್ರೇಕ್ ಹಾಕ್ಬೇಕು ಅಂತ ಏನೋ ಡಿಸೈಡ್ ಮಾಡ್ಕೊಂಡು ನಿಂಗವನ್ ಮನೆಗೆ ಬರೋದಕ್ಕೆ ರೆಡಿ ಆಗಿರ್ತಾಳೆ. ಒಟ್ಟಲ್ಲಿ ಈ ಕಡೆ ಅಶ್ವಿನಿಗೆ ರಾಣಂಗೆ ಅಂದ್ರೆ ತನ್ನ ಅಪ್ಪನಾದಂತಹ ರಾಣಂಗೆ ಅವಮಾನ ಆಗಿತ್ತಲ್ವಾ ಅದಕ್ಕೆ ಸೇಡ್ ತೀರ್ಸ್ಕೋಬೇಕು ಭೂಮಿ ಮೇಲೆ ಅಂತ ಹೇಳ್ಬಿಟ್ಟು ಅವಳನ್ನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಪುಡಿ ರೌಡಿಗಳನ್ನ ಕೂಡ ಕರ್ಕೊಂಡ್ ಬಂದಿರ್ತಾಳೆ. ಇನ್ನೊಂದ್ ಕಡೆ ಅಶ್ವಿನಿದು ಇನ್ನೊಂದ್ ಪ್ಲಾನ್ ಆಗಿರುತ್ತೆ. ನಚಿಕೇತ್ನ ಏನಾದ್ರೂ ಮಾಡಿ ನಾನೇ ಮದ್ವೆ ಆಗ್ಬೇಕು, ಈ ದೇವಯ್ಯನಿ ಮಾಡ್ತಾ ಇರೋ ಪ್ಲಾನ್ ಎಲ್ಲ ಹಾಳ್ ಮಾಡ್ಬೇಕು ಅನ್ನೋ ಇನ್ನೊಂದು ಉದ್ದೇಶ ಕೂಡ ಇರುತ್ತೆ. ಯಾವ ಕಾರಣಕ್ಕೂ ಅಂಜನಾ ನಚಿಕೇತ್ನ ಮದ್ವೆ ಆಗ್ಲೇಬಾರ್ದು, ಯಾವ ಕಾರಣಕ್ಕೂ ನಾನೇ ನಚಿಕೇತ್ನ ಮದ್ವೆ ಆಗ್ಬೇಕು ಅಂತ ಇನ್ನೇನು ನಿಂಗವನ್ ಮನೆಗೆ ಎಂಟ್ರಿ ಕೊಡ್ತಾಳೆ. ಅದಾದ ನಂತರ ಇನ್ನೊಂದ್ ಕಡೆ ಆ ಸ್ಮಗ್ಲರ್ಸ್ ಗಳು ನಮ್ಮ ಬಿಸ್ನೆಸ್ ಗೆ ದೊಡ್ಡ ಕಲ್ಲಾಕ್ಬಿಟ್ಟ ಈ ಅಜಿತ, ಇವ್ನಿಗೊಂದ್ ಗತಿ ಕಾಣಿಸ್ಲೇಬೇಕು, ಇವತ್ತೇ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ತರದಿಂದ ಪ್ರಿಪರೇಷನ್ ನ ಮಾಡ್ಕೊಂಡಿರ್ತಾರೆ. ಅದೇ ತರವಾಗಿ ಅಲ್ಲಿ ಒಂದು ಅವನ ಫೋನ್ ಕಾಲ್ ಇಂದ ಅಜಿತ್ ನಂಬರ್ಗೆ ಕಾಲ್ ಬರುತ್ತೆ. ಈ ಕಡೆ ಅಜಿತ್ ಯಾರಿದು ಅಂತ ಕೇಳಿದಾಗ, ಸರ್ ನೀವ್ ಒಬ್ರುನ ಹುಡ್ಕೊಂಡ್ ಬಂದಿದ್ರಲ್ಲ ಕಳ್ಳನ, ಅವರು ಇದೇ ಲೊಕೇಶನ್ ಅಲ್ಲಿ ಇದಾರೆ ಸರ್, ನೀವ್ ಹೇಳಿದ್ರಲ್ವಾ ಎಲ್ಲಾದ್ರೂ ಸುಳಿವು ಸಿಕ್ಕಿದ್ರೆ ಇನ್ಫಾರ್ಮ್ ಮಾಡಿ ಅಂತ, ನೀವಿರೋ ಲೊಕೇಶನ್ ಅಲ್ಲೇ ಇದಾನೆ ಅಂತ ಹೇಳ್ಬಿಟ್ಟು ಪಟ್ ಅಂತ ಕಾಲ್ ಕಟ್ ಮಾಡ್ತಾನೆ. ಈ ಕಡೆ ಅಜಿತ ನೀವ್ ಯಾರು ಅಂತ ಕೇಳಿದ್ರು ಕೂಡ ಆ ಒಂದು ಸ್ಮಗ್ಲರ್ಸ್ ಕಡೆಯವರು ಫೋನ್ ಅನ್ನ ಕಟ್ ಮಾಡ್ಬಿಡ್ತಾರೆ. ಇನ್ನ ಅಜಿತ್ಗೆ ಸುಮ್ನೆ ಕುತ್ಕೊಳ್ಳೋಕ್ ಆಗೋದಿಲ್ಲ, ಅವನ್ನ ಹಿಡಿಲೇಬೇಕು ಅಂತ ಹೇಳ್ಬಿಟ್ಟು ಮನೆಯಿಂದ ಆಚೆ ಬರೋದಕ್ಕೆ ರೆಡಿ ಆಗ್ತಾನೆ. ಈ ಕಡೆ ಅಜಿತ್ ಆಚೆ ಬರ್ಲಿ ಅಂತಾನೆ ಆ ಒಂದು ಗ್ಯಾಂಗ್ ಅವರು ಒಂದು ಡಿಸೈಡ್ ಮಾಡಿರ್ತಾರೆ, ಪ್ಲಾನ್ ಮಾಡಿರ್ತಾರೆ. ಆದ್ರೆ ಈ ಕಡೆ ಅಜಿತ್ ಹೊರಗಡೆ ಹೊರಟಾಗ ಭೂಮಿಗೆ ಏನೋ ಒಂಥರ ಸಂಕಟ ಆಗ್ತಿರುತ್ತೆ. ಸಾಹೇಬ್ರೆ ಬೇಡ ಸಾಹೇಬ್ರೆ ಹೋಗೋದು, ಇಷ್ಟು ರಾತ್ರಿ ಆಗಿದೆ ಬೇಡ ಸಾಹೇಬ್ರೆ ಅಂತ ಎಷ್ಟೇ ಕೂಡ ಭೂಮಿ ಬೇಡ್ಕೊಂಡ್ರು ಕೂಡ ಅಜಿತ್ ಮಾತನ್ನ ಕೇಳ್ತಾ ಇರಲ್ಲ. ಯಾಕಂದ್ರೆ ಅಜಿತ್ಗೆ ಕೆಲಸ ಅಂತ ಬಂದಾಗ ಯಾರ ಮಾತನ್ನು ಕೇಳೋ ಮಗನೇ ಅಲ್ಲ ಅಂತ ಹೇಳ್ಬೋದು. ಇನ್ನೇನು ಅಜಿತ್ ಕೂಡ ಆಚೆ ಬರ್ತಾರೆ. ಒಂದಷ್ಟು ರೌಡಿಗಳು ಚಾಕು ಹಿಡ್ಕೊಂಡು ಅಜಿತ್ನ ಕೊಲ್ಲೋದಿಕ್ಕೆ ಅಂತ ಕೂಡ ರೆಡಿ ಆಗಿರ್ತಾರೆ. ಖಂಡಿತವಾಗ್ಲೂ ಇಲ್ಲಿ ಅಜಿತ್ಗೆ ಪ್ರಾಣಾಪಾಯ ಆಗತ್ತಾ, ಭೂಮಿ ಅಜಿತ್ನ ಕಾಪಾಡ್ಕೋತಾಳ. ಇನ್ನೇನು ಅಜಿತ್ ಮತ್ತೆ ಭೂಮಿ ಒಂದಾಗೋ ಸಮಯ ಬಂದಾಗ ಇನ್ನೊಂದು ತಕರಾರು ನಡೀತಾ ಇದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಾಳಿನ ಸಂಚಿಕೆನಲ್ಲಿ ಖಂಡಿತವಾಗ್ಲೂ ಅಜಿತ್ ಪ್ರಾಣಕ್ಕೆ ಅಪಾಯ ಆಗತ್ತಾ, ಭೂಮಿ ಬಂದು ಕಾಪಾಡ್ತಾಳ, ಅಥವಾ ಆ ರೌಡಿಗಳನ್ನ ಅಜಿತ್ ಬಗ್ಗು ಬಡಿತಾನ? ಅಶ್ವಿನಿ ನಿಂಗವನ್ ಮನೆಗ್ ಬಂದ್ಮೇಲೆ ಅಶ್ವಿನಿ ಏನೆಲ್ಲ ಡ್ರಾಮಾ ಮಾಡಬಹುದು ಎಲ್ಲವನ್ನು ಕೂಡ ನಾವು ನಾಳಿನ ಸಂಚಿಕೆನಲ್ಲಿ ಕಾದು ನೋಡ್ಬೇಕಾಗುತ್ತೆ. ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬಾಯ್ ಸ್ನೇಹಿತರೆ.